ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ ಡ್ರಿಲ್ ಶುರುವಾಗುತ್ತೆ. ಮತ್ತೆ ವಿಚಾರಣೆಗೆ ಬರುವಂತೆ ಸಮೀರ್ಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳ ಬಗ್ಗೆ ತನಿಖೆಯನ್ನ ಮಾಡಿದ್ರು. ಇಂದು ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ನೋಡಿ, ನಿನ್ನೆ ಸಮೀರ್ನನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಆತ 1 ಗಂಟೆ ಸರಿಸುಮಾರಿಗೆ ಆತ ವಿಚಾರಣೆಗೆ ಹಾಜರಾಗಿದ್ದ ತನ್ನ ವಕೀಲರ ಜೊತೆ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು, ತನಿಖೆ ಮಾಡಿದ್ರು. ಈಗ ಸಮೀರ್ ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ನಿರಂತರವಾಗಿ ಡ್ರಿಲ್ ಮಾಡ್ತಾರೆ. ನಿನ್ನೆ 5 ಗಂಟೆಗಳ ಕಾಲ, ಸತತವಾಗಿ 5 ಗಂಟೆಗಳ ಕಾಲ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ವಿಡಿಯೋ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಜೊತೆಗೆ ಆತನ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪಡೆದಿದ್ರು. ಅದನ್ನ ಈಗ FSLಗೆ ರವಾನೆ ಮಾಡಿದ್ದಾರೆ. ಆತ ಏನು ಧರ್ಮಸ್ಥಳದ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿದ್ದ ವಿಡಿಯೋವನ್ನ ಮಾಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆತನನ್ನ ವಿಚಾರಣೆಗೆ ಕರೆದಿದ್ರು. 2 ಬಾರಿ ನೋಟಿಸ್ ಕೊಟ್ಟಾಗ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. 3 ಬಾರಿ ನೋಟಿಸ್ ಕೊಟ್ಟರು, ಆದ್ರೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ 4ನೇ ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಆತ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದ. ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಬೆಳ್ತಂಗಡಿ ಪೊಲೀಸರು ಆತನನ್ನ ಈಗ ಮತ್ತೆ ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಸತತವಾಗಿ ಮತ್ತೆ ಡ್ರಿಲ್ ಶುರು ಮಾಡ್ತಾರೆ. ಇವತ್ತು ಕಂಪ್ಯೂಟರ್ ಮತ್ತು ಆತನ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದು ಅದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ಕೂಡ ತನಿಖೆಯನ್ನು ಮಾಡ್ತಾರೆ ಪೊಲೀಸರು. ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ ಡ್ರಿಲ್ ಶುರುವಾಗುತ್ತೆ. ಮತ್ತೆ ವಿಚಾರಣೆಗೆ ಬರುವಂತೆ ಸಮೀರ್ಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳ ಬಗ್ಗೆ ತನಿಖೆಯನ್ನ ಮಾಡಿದ್ರು. ಇಂದು ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ನೋಡಿ, ನಿನ್ನೆ ಸಮೀರ್ನನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಆತ 1 ಗಂಟೆ ಸರಿಸುಮಾರಿಗೆ ಆತ ವಿಚಾರಣೆಗೆ ಹಾಜರಾಗಿದ್ದ ತನ್ನ ವಕೀಲರ ಜೊತೆ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು, ತನಿಖೆ ಮಾಡಿದ್ರು. ಈಗ ಸಮೀರ್ ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ನಿರಂತರವಾಗಿ ಡ್ರಿಲ್ ಮಾಡ್ತಾರೆ. ನಿನ್ನೆ 5 ಗಂಟೆಗಳ ಕಾಲ, ಸತತವಾಗಿ 5 ಗಂಟೆಗಳ ಕಾಲ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ವಿಡಿಯೋ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಜೊತೆಗೆ ಆತನ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪಡೆದಿದ್ರು. ಅದನ್ನ ಈಗ FSLಗೆ ರವಾನೆ ಮಾಡಿದ್ದಾರೆ. ಆತ ಏನು ಧರ್ಮಸ್ಥಳದ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿದ್ದ ವಿಡಿಯೋವನ್ನ ಮಾಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆತನನ್ನ ವಿಚಾರಣೆಗೆ ಕರೆದಿದ್ರು. 2 ಬಾರಿ ನೋಟಿಸ್ ಕೊಟ್ಟಾಗ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. 3 ಬಾರಿ ನೋಟಿಸ್ ಕೊಟ್ಟರು, ಆದ್ರೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ 4ನೇ ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಆತ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದ. ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಬೆಳ್ತಂಗಡಿ ಪೊಲೀಸರು ಆತನನ್ನ ಈಗ ಮತ್ತೆ ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಸತತವಾಗಿ ಮತ್ತೆ ಡ್ರಿಲ್ ಶುರು ಮಾಡ್ತಾರೆ. ಇವತ್ತು ಕಂಪ್ಯೂಟರ್ ಮತ್ತು ಆತನ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದು ಅದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ಕೂಡ ತನಿಖೆಯನ್ನು ಮಾಡ್ತಾರೆ ಪೊಲೀಸರು. ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ ಡ್ರಿಲ್ ಶುರುವಾಗುತ್ತೆ. ಮತ್ತೆ ವಿಚಾರಣೆಗೆ ಬರುವಂತೆ ಸಮೀರ್ಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳ ಬಗ್ಗೆ ತನಿಖೆಯನ್ನ ಮಾಡಿದ್ರು. ಇಂದು ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ನೋಡಿ, ನಿನ್ನೆ ಸಮೀರ್ನನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಆತ 1 ಗಂಟೆ ಸರಿಸುಮಾರಿಗೆ ಆತ ವಿಚಾರಣೆಗೆ ಹಾಜರಾಗಿದ್ದ ತನ್ನ ವಕೀಲರ ಜೊತೆ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು, ತನಿಖೆ ಮಾಡಿದ್ರು. ಈಗ ಸಮೀರ್ ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ನಿರಂತರವಾಗಿ ಡ್ರಿಲ್ ಮಾಡ್ತಾರೆ. ನಿನ್ನೆ 5 ಗಂಟೆಗಳ ಕಾಲ, ಸತತವಾಗಿ 5 ಗಂಟೆಗಳ ಕಾಲ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ವಿಡಿಯೋ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಜೊತೆಗೆ ಆತನ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪಡೆದಿದ್ರು. ಅದನ್ನ ಈಗ FSLಗೆ ರವಾನೆ ಮಾಡಿದ್ದಾರೆ. ಆತ ಏನು ಧರ್ಮಸ್ಥಳದ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿದ್ದ ವಿಡಿಯೋವನ್ನ ಮಾಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆತನನ್ನ ವಿಚಾರಣೆಗೆ ಕರೆದಿದ್ರು. 2 ಬಾರಿ ನೋಟಿಸ್ ಕೊಟ್ಟಾಗ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. 3 ಬಾರಿ ನೋಟಿಸ್ ಕೊಟ್ಟರು, ಆದ್ರೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ 4ನೇ ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಆತ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದ. ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಬೆಳ್ತಂಗಡಿ ಪೊಲೀಸರು ಆತನನ್ನ ಈಗ ಮತ್ತೆ ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಸತತವಾಗಿ ಮತ್ತೆ ಡ್ರಿಲ್ ಶುರು ಮಾಡ್ತಾರೆ. ಇವತ್ತು ಕಂಪ್ಯೂಟರ್ ಮತ್ತು ಆತನ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದು ಅದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ಕೂಡ ತನಿಖೆಯನ್ನು ಮಾಡ್ತಾರೆ ಪೊಲೀಸರು. ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ
ಡ್ರಿಲ್ ಶುರುವಾಗುತ್ತೆ. ಮತ್ತೆ ವಿಚಾರಣೆಗೆ ಬರುವಂತೆ ಸಮೀರ್ಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳ ಬಗ್ಗೆ ತನಿಖೆಯನ್ನ ಮಾಡಿದ್ರು. ಇಂದು ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ನೋಡಿ, ನಿನ್ನೆ ಸಮೀರ್ನನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಆತ 1 ಗಂಟೆ ಸರಿಸುಮಾರಿಗೆ ಆತ ವಿಚಾರಣೆಗೆ ಹಾಜರಾಗಿದ್ದ ತನ್ನ ವಕೀಲರ ಜೊತೆ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು, ತನಿಖೆ ಮಾಡಿದ್ರು. ಈಗ ಸಮೀರ್ ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ನಿರಂತರವಾಗಿ ಡ್ರಿಲ್ ಮಾಡ್ತಾರೆ. ನಿನ್ನೆ 5 ಗಂಟೆಗಳ ಕಾಲ, ಸತತವಾಗಿ 5 ಗಂಟೆಗಳ ಕಾಲ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ವಿಡಿಯೋ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಜೊತೆಗೆ ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡೆದಿದ್ರು. ಅದನ್ನ ಈಗ FSLಗೆ ರವಾನೆ ಮಾಡಿದ್ದಾರೆ. ಆತ ಏನು ಧರ್ಮಸ್ಥಳದ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿದ್ದ ವಿಡಿಯೋವನ್ನ ಮಾಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆತನನ್ನ ವಿಚಾರಣೆಗೆ ಕರೆದಿದ್ರು. 2 ಬಾರಿ ನೋಟಿಸ್ ಕೊಟ್ಟಾಗ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. 3 ಬಾರಿ ನೋಟಿಸ್ ಕೊಟ್ಟರು, ಆದ್ರೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ 4ನೇ ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಆತ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದ. ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಬೆಳ್ತಂಗಡಿ ಪೊಲೀಸರು ಆತನನ್ನ ಈಗ ಮತ್ತೆ ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಸತತವಾಗಿ ಮತ್ತೆ ಡ್ರಿಲ್ ಶುರು ಮಾಡ್ತಾರೆ. ಇವತ್ತು ಕಂಪ್ಯೂಟರ್ ಮತ್ತು ಆತನ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದು ಅದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ಕೂಡ ತನಿಖೆಯನ್ನು ಮಾಡ್ತಾರೆ ಪೊಲೀಸರು. ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ ಡ್ರಿಲ್ ಶುರುವಾಗುತ್ತೆ. ಮತ್ತೆ ವಿಚಾರಣೆಗೆ ಬರುವಂತೆ ಸಮೀರ್ಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳ ಬಗ್ಗೆ ತನಿಖೆಯನ್ನ ಮಾಡಿದ್ರು. ಇಂದು ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ನೋಡಿ, ನಿನ್ನೆ ಸಮೀರ್ನನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಆತ 1 ಗಂಟೆ ಸರಿಸುಮಾರಿಗೆ ಆತ ವಿಚಾರಣೆಗೆ ಹಾಜರಾಗಿದ್ದ ತನ್ನ ವಕೀಲರ ಜೊತೆ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ವಿಡಿಯೋ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು, ತನಿಖೆ ಮಾಡಿದ್ರು. ಈಗ ಸಮೀರ್ ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಇಂದು ಮತ್ತೆ ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ನಿರಂತರವಾಗಿ ಡ್ರಿಲ್ ಮಾಡ್ತಾರೆ. ನಿನ್ನೆ 5 ಗಂಟೆಗಳ ಕಾಲ, ಸತತವಾಗಿ 5 ಗಂಟೆಗಳ ಕಾಲ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ವಿಡಿಯೋ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಜೊತೆಗೆ ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡೆದಿದ್ರು. ಅದನ್ನ ಈಗ FSLಗೆ ರವಾನೆ ಮಾಡಿದ್ದಾರೆ. ಆತ ಏನು ಧರ್ಮಸ್ಥಳದ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿದ್ದ ವಿಡಿಯೋವನ್ನ ಮಾಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆತನನ್ನ ವಿಚಾರಣೆಗೆ ಕರೆದಿದ್ರು. 2 ಬಾರಿ ನೋಟಿಸ್ ಕೊಟ್ಟಾಗ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. 3 ಬಾರಿ ನೋಟಿಸ್ ಕೊಟ್ಟರು, ಆದ್ರೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ 4ನೇ ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಆತ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದ. ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಬೆಳ್ತಂಗಡಿ ಪೊಲೀಸರು ಆತನನ್ನ ಈಗ ಮತ್ತೆ ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಸತತವಾಗಿ ಮತ್ತೆ ಡ್ರಿಲ್ ಶುರು ಮಾಡ್ತಾರೆ. ಇವತ್ತು ಕಂಪ್ಯೂಟರ್ ಮತ್ತು ಆತನ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದು ಅದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ಕೂಡ ತನಿಖೆಯನ್ನು ಮಾಡ್ತಾರೆ ಪೊಲೀಸರು.